ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ್ಮನಿ. ಮಕ್ಕಳು ಯಾವುದೋ ಎಕ್ಸಾಮಿಗೆ ತಯಾರಿ ನಡೆಸ್ಕೊಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ನಂಬರ್ 7 ರೆಡ್ ಅನ್ನ ಹಾಕ್ಬೋದು. ನೀವು ಪೇಪರ್ನಲ್ಲಿ ಬರೆದು ಗೋಡೆಗೆ ಹಾಕ್ಬೋದು, ಅಥವಾ ಮಕ್ಕಳಿಗೆ ಈಗ ಡಿಗ್ರಿ ಓದ್ತಾ ಇರ್ತಾರೆ ಅಥವಾ ಇನ್ನೂ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೀತಾರೆ, ಅವಾಗ ಅವ್ರ ಮೊಬೈಲ್ನಲ್ಲೂ ಹಾಕ್ಬೋದು, ಅಥವಾ ಅವ್ರು ಎಲ್ಲಿ ಓದ್ತಾರೋ ಅಲ್ಲಿ ಗೋಡೆ ಮೇಲೆ ಹಾಕ್ಬೋದು. ನೀವು ಈಗ ಹಾಕುವಾಗ ಅದನ್ನ ಮಕ್ಕಳಿಗೆ ಹೇಳಿ ಹಾಕಿ, ಇದು ನಿನ್ಗೆ ಚೆನ್ನಾಗಿ ಓದ್ಲಿಕ್ಕಾಗಿ ನಾನು ಈ ನಂಬರನ್ನು ಹಾಕ್ತಾ ಇದ್ದೇನೆ. ಹಾಗೆ ಅವ್ರಿಗೆ ಹೇಳಿ ಹಾಕಿದಾಗ ಅವ್ರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ, ನಾನು ಚೆನ್ನಾಗಿ ಓದ್ಬೇಕು ಅಂತ ಈ ನಂಬರ್ ಹಾಕಿದ್ದಾರೆ. ಇದು ಏನಂತಂದ್ರೆ ಒಂದು ಸಂಕಲ್ಪ ಪೂರ್ವಕವಾಗಿ ನಾವು ಮಾಡಿದಾಗ, ನೀವು ಈ ಎಲ್ಲಾ ನಂಬರ್ಸ್ ಅನ್ನ ಹಾಕುವಾಗ್ಲೂ ಕೂಡ ನೀವು ಅದನ್ನ ಇಂಥ ಕೆಲಸಕ್ಕಾಗಿ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಒಂದು ಥಾಟ್ಸ್, ಯೋಚನೆಯನ್ನು ಕ್ರಿಯೇಟ್ ಮಾಡಿ ಹಾಕ್ಬೇಕು. ಅಂದ್ರೆ ಸಂಕಲ್ಪ ಪೂರ್ವಕವಾಗಿ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಮಾಡುವಾಗ್ಲೂ ಪುರೋಹಿತರು ನಮ್ಮ ಹತ್ರ ಸಂಕಲ್ಪವನ್ನ ಮಾಡಿಸ್ತಾರೆ. ಇಂಥ ದಿವಸ ಇಂಥ ನಕ್ಷತ್ರದಲ್ಲಿ ಇಂಥ ಪೂಜೆಯನ್ನ ಮಾಡ್ತಾ ಇದ್ದೇವೆ, ಈ ಪೂಜೆಯನ್ನು ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ, ನಮ್ಮ ಆರೋಗ್ಯಕ್ಕಾಗಿಯೋ, ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗ್ಲಿಕ್ಕಾಗಿಯೋ, ಮನೆಯಲ್ಲಿ ನೆಮ್ಮದಿ ಇರ್ಲಿಕ್ಕಾಗಿಯೋ, ಯಾವುದೋ ರೋಗ ರುಜಿನ ವಾಸಿ ಆಗ್ಲಿಕ್ಕಾಗಿಯೋ, ಇನ್ನು ಹಲವಾರು ಎಲ್ಲ ತುಂಬಾ ಯಾವುದೇ ಪೂಜೆ ಮಾಡಿಸುವಾಗ್ಲೂ ಕೂಡ ನಮ್ಗೆ ಸರಿಯಾದ ರೀತಿಯಲ್ಲಿ ಸಂಕಲ್ಪ ಮಾಡಿಸೇ ಪೂಜೆಯನ್ನ ಶುರು ಮಾಡ್ತಾರೆ. ನಾವು ಈ ಪೂಜೆನ ಯಾಕೆ ಮಾಡ್ತೀವಿ ಅಂತೇಳಿ. ಹಾಗೇನೆ ಕೂಡ ಇದು ನಾವು ಈ ಕಲರ್ ಯಾಕೆ ಹಾಕ್ತೀವಿ ಅಂತ, ನಾವು ಎಲ್ಲಿ ಹಾಕ್ತೀವಿ, ಮಕ್ಕಳಿಗೆ ಹಾಕ್ತೀವಿ ಓದ್ಲಿಕ್ಕೆ ಚೆನ್ನಾಗಿ ಆಗ್ಲಿಕ್ಕೆ, ಯಾವ್ದಕ್ಕರೆ ಆಗ್ಲಿ ನಾವೇ ಹಾಕೊಳ್ತೀವಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಬೇಕು. ಇದು ನಮಗೆ ತುಂಬಾ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಗುರಿಯೆಡೆಗೆ ಸಾಗಕ್ಕೆ ನಮ್ಗೆ ನಂಬರ್ 7 ರೆಡ್ ಕಲರ್ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಸಾಧಾರಣವಾಗಿ ನಾವು ಸಾಮಾಜಿಕವಾಗಿ ಕಾರ್ಯಕ್ಕೆ, ಮಾನಸಿಕವಾದ ಕಾರ್ಯಕ್ಕೆ ಹೆಚ್ಚಾಗಿ ಉಪಯೋಗಿಸ್ತೇವೆ. ಆದರೆ ದೈಹಿಕವಾದ ಸಮಸ್ಯೆಗೂ ಕೂಡ ಇದನ್ನ ನಾವು ಉಪಯೋಗಿಸಬಹುದು. ಹೇಗೆ ನೋಡಿ, ನಮ್ಮ ಕೈ ಬೆರಳ ತುದಿಯಲ್ಲಿ ಒಂದು ಸೂಜಿ ಚುಚ್ಚಿತು ಅಂತ ಇಟ್ಕೊಳ್ಳಿ. ಅದು ಸರಿಯಾದ ದಿಕ್ಕಿನಲ್ಲಿ ಸಾಗಿ ಅದು ನಮ್ಮ ಮೆದುಳಿಗೆ ಹೋಗಿ ಮೆದುಳನ್ನು ತಲುಪಿ ಅಲ್ಲಿಂದ ನಮ್ಗೆ ಸಿಗ್ನಲ್ ಈ ಕೈ ತುದಿಗೆ ಬರುತ್ತೆ. ಅಂದ್ರೆ ಅದು ಡೈರೆಕ್ಷನ್ ಸರಿಯಾಗಿದೆ. ನರ್ವಸ್ ಸಿಸ್ಟಮ್ ನಲ್ಲಿ ನಾವು ಇಲ್ಲಿ ಒಂದು ಚುಚ್ಚಿದಾಗ ಅದು ಉರಿ ಆಗುತ್ತೆ. ಉರಿ ಆಗುತ್ತೆ ಹೇಳೋದೊಂದು, ಅದು ಸ್ಪಿಟ್ ಆಫ್ ದ ಮೂಮೆಂಟ್ ನಲ್ಲಿ ನಾವು ಅದನ್ನ ಗಣನೆ ಮಾಡೋದು ಕಷ್ಟ, ಸೈಂಟಿಫಿಕಲಿ ಮಾಡಿದ್ದಾರೆ. ಅಷ್ಟು ಸಡನ್ ಆಗಿ ಹೋಗಿ ತಲೆ ಹೋಗಿ ಇಲ್ಲಿ ನಮ್ಗೆ ಉರಿ ಅನುಭವವನ್ನ ಕೊಡುತ್ತೆ. ನಾವು ಯಾವುದೋ ಅನಸ್ತೀಸಿಯಾ ಕೊಟ್ಟವಾಗ ಏನಾಗುತ್ತೆ, ನಮ್ಗೆ ಉರಿ ಆಗೋದಿಲ್ಲ ಅಂತಲ್ಲ, ಇಲ್ಲಿ ಆಗಿರುತ್ತೆ. ಆ ಉರಿಯ ಅನುಭವನ ಮಿದುಳಿಗೆ ಹೋಗದೆ ಇದ್ದಂಗೆ ನಮ್ಗೆ ಇಲ್ಲಿ ನಮ್ಮ ಅನಸ್ತೀಸಿಯಾ ಕೊಟ್ಟಿರ್ತಾರೆ. ಇದು ಒಂದು ನರ್ವಸ್ ಸಿಸ್ಟಮ್ ಕರೆಕ್ಟಾಗಿ ಒಂದು ಗುರಿ ಎಡೆಗೆ ಸಾಕ್ತಾ ಇದೆ. ಎಲ್ಲದು ನಮ್ಮ ನರಗಳ ಕಾರ್ಯಚಟುವಟಿಕೆ ಸರಿಯಾದ ಗುರಿಯೆಡೆ ಹೋಗ್ತಾ ಇದೆ. ಎಲ್ಲದೂ ಅಷ್ಟೇನೆ. ನಾವು ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ಊಟ ಮಾಡಿದ್ದು ನಾವು ಹೀಗೆ ಗಂಟ್ಲಲ್ಲಿ ಇಳಿದು ಹೊಟ್ಟೆಗೆ ಹೋಗ್ಬೇಕು. ನೀವು ಸ್ವಲ್ಪ ತಲೆ ಕೆಳಗೆ ಹಾಕೊಂಡು ಊಟ ಮಾಡಿದ್ರು ಹೊಟ್ಟೆಗೆ ಹೋಗುತ್ತೆ. ಮಲ್ಕೊಂಡು ನೀರು ಕುಡಿದ್ರೆ ಹೊಟ್ಟೆಗೆ ಹೋಗುತ್ತೆ, ಮಲ್ಕೊಂಡು ತಿನ್ನಿ ಹೊಟ್ಟೆಗೆ ಹೋಗುತ್ತೆ. ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋದು ಬೇರೆ, ಅದು ಸಾಧಾರಣವಾಗಿ ಹೊಟ್ಟೆಗೆ ಹೋಗುತ್ತೆ. ಅದಕ್ಕೊಂದು ಗುರಿ ಇದೆ, ಮೋಷನ್ ಹೋಗ್ಲಿಕ್ಕೆ ಅದಕ್ಕೊಂದು ಗುರಿ ಇದೆ. ನೋಡಿ, ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವರಿಗೆ ಊಟ ಮಾಡುವಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡಾಗುತ್ತೆ. ಅವರು ಒಂದು ತುತ್ತಿಂದ ಒಂಚೂರು ನೀರು ಕುಡಿತಾರೆ.
ತುತ್ತು ತುತ್ತಿಗೂ ನೀರು ಕುಡಿತಾ ಇರ್ತಾರೆ. ಯಾಕೆಂದ್ರೆ ಸರಾಗುವ ಗಂಟ್ಲಲ್ಲಿ ಇಳಿಯೋದೇ ಇಲ್ಲ. ನೀರು ಕುಡಿಯುವಾಗಲೂ ಕೂಡ ಒಂಥರ ಶಬ್ದ ಮಾಡ್ಕೊಂಡು ನೀರು ಕುಡಿತಾರೆ. ನಾವೆಲ್ಲ ನೀರು ಕುಡಿದ್ರೆ ಮಹಾ ಶಬ್ದ ಆಗೋದೇ ಇಲ್ಲ. ಆದ್ರೆ ಕೆಲವು ಜನ ಗ್ಲುಕ್ 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 ಅಂತ ಶಬ್ದ ಮಾಡ್ತಾರೆ. ಅಂದ್ರೆ ಫೋರ್ಸ್ಫುಲ್ಲಿ ಕೆಳಗೆ ತಳ್ತಾರೆ. ಯಾಕೆ ಅಂತಂದ್ರೆ ಅವರ ಈ ಬಾಯಿಂದ ಗಂಟ್ಲಿಂದ ಹೀಗೆ ಹೋಗ್ತಕ್ಕಂಥ ಅನ್ನನಾಳದಲ್ಲಿ ಡೈರೆಕ್ಷನ್ ಏನಿದೆ, ದಿಕ್ಕು ಏನಿದೆ, ಅದು ವೀಕ್ ಆಗಿದೆ. ಡೈರೆಕ್ಷನ್ ವೀಕ್ ಆಗಿದೆ. ಹಾಗೆ ಡೈರೆಕ್ಷನ್ ವೀಕ್ ಆದಾಗ ತಿಂದ ಅನ್ನ ಸರಿಯಾಗಿ ಗಂಟ್ಲಲ್ಲಿ ಇಳಿಯೋದಿಲ್ಲ. ಎಷ್ಟೋ ಜನ ತುಂಬಾ ನಿಧಾನ ಊಟ ಮಾಡ್ತಾರೆ. ಯಾಕೆ ಗಂಟ್ಲಲ್ಲಿ ಇಳಿಯೋದಿಲ್ಲ. ಅವ್ರಿಗೆ ಎಷ್ಟು ಜನ ಗಂಟ್ಲಲ್ಲಿ ತುತ್ತು ಇಳಿಯೋದಿಲ್ಲ ಅಂತ. ಮಕ್ಳು ತುಂಬಾ ಜನ, ಕೆಲವು ಜನ ಮಾಡ್ತಾರೆ, ದೊಡ್ಡವರು ಮಾಡ್ತಾರೆ, ಇಲ್ಲ ಅಂತ. ಮಕ್ಳು ಸುಮ್ಮನೆ ಒಂದೊಂದು ಚುಚೂರ ತಿನ್ಲೋ ಬೇಡವಾ ಕಷ್ಟಪಟ್ಟು ನುಂಗ್ತಾರೆ. ನೀರು ಕುಡ್ಕೋತ ಊಟ ಮಾಡ್ತಾರೆ. ಇಲ್ಲಿ ಅನ್ನನಾಳದಲ್ಲಿ ಡೈರೆಕ್ಷನ್ನಿನ ಕೊರತೆ ಇದೆ. ಗಂಟ್ಲಿನಲ್ಲಿ ಡೈರೆಕ್ಷನ್ ಕೊರತೆ ಇದೆ. ಅದಕ್ಕೇನ್ ಮಾಡ್ಬೇಕು ಅಂತಂದ್ರೆ ರೆಡ್ ಕಲರ್, ನೀವು ಇದು ನಿಮ್ಮ ಗಂಟ್ಲಿನ ಭಾಗವನ್ನ ಸೂಚಿಸುತ್ತೆ. ಇದು ತಲೆ ಭಾಗ, ಇದೆಲ್ಲ ಇಡೀ ದೇಹವನ್ನು ಸೂಚಿಸುತ್ತೆ. ಇದು ಗಂಟ್ಲಿನ ಭಾಗ ಸೂಚಿಸುತ್ತೆ. ಇಲ್ಲಿ ನಂಬರ್ 7 ರೆಡ್ ಕಲರ್ ಬರೆದ್ರಾಯ್ತು. ಈಸಿಯಾಗಿ ಇಳಿದು ಹೋಗುತ್ತೆ. ಊಟ ಗಂಟ್ಲಲ್ಲಿ ಈಸಿಯಾಗಿ ಇಳುತ್ತೆ. ಅವಾಗ ಅವರು ಊಟವನ್ನು ಬೇಗ ಕೂಡ ಮಾಡ್ತಾರೆ. ಕೆಲವರು ಒಂದು ತುತ್ತದ ಮಕ್ಕಳೆಲ್ಲ ಸ್ವಲ್ಪ ಕೆಲವರು ಹಂಗೆ ವಾಕರಿಕೆ ಬಂದಂಗೆ ಮಾಡ್ತಾರೆ. ಅಂದ್ರೆ ಆ ದಿಕ್ಕಿಗೆ ಹೋಗ್ತಾ ಇರೋದಿಲ್ಲ, ಅದು ವಾಪಸ್ ಬರ್ತಾ ಇರುತ್ತೆ. ಆಗ ನೀವು ನಂಬರ್ 7 ಇಲ್ಲಿ ಬರ್ತೀರಿ. ಗಂಟ್ಲಿನ ಡೈರೆಕ್ಷನ್ ಕೆಳಗಡೆ ಹೋಗುತ್ತೆ. ಅಥವಾ ನೀವು ತೋರು ಬೆರಳು, ಮಧ್ಯದ ಬೆರಳು, ಎಡಗೈ ಮಧ್ಯದ ಬೆರಳಲ್ಲಿ ನೋಡಿ, ಇದು ಗಂಟ್ಲಿನ ರಿಫ್ಲೆಕ್ಟ್. ಇಲ್ಲಿ ಸುಮ್ಮನೆ ಒಂದು ಲೈನ್ ಹಾಕಿದ್ರು ಸಾಕು, ಇಲ್ಲಿಂದ ಇಲ್ಲಿವರೆಗೆ. ಈ ಬಾಯಿ ರಿಫ್ಲೆಕ್ಸ್ ಇಂದ ಈ ಬುಡ್ದವರೆಗೂ ಸುಮ್ಮನೆ ಲೈನ್ ಹಾಕಿದ್ರು ಸಾಕು, ಆರಾಮಾಗಿ ಗಂಟ್ಲಾಗ ಇಳ್ಕೊಂಡು ಹೋಗುತ್ತೆ. ಇದು ನೀವು ಎಷ್ಟು ಅಂತಂದ್ರೆ 5-10 ನಿಮಿಷದಲ್ಲೇ ನಿಮ್ಗೆ 5 ನಿಮಿಷದಲ್ಲೇ ನಿಮ್ಗೆ ಪರಿಣಾಮ ಬೀರುತ್ತೆ. 5 ನಿಮಿಷ ಊಟ ಕೂತಲ್ಲಿ ಅಂದ್ಕೊಳ್ಳಿ. ಮಕ್ಳಿಗೆ ಊಟ ಕೂತಿದ್ದಾರೆ, ಯಾಕೋ ಊಟ ಮಾಡ್ತಾ ಇಲ್ಲ, ತುತ್ತು ಗಂಟ್ಲಲ್ಲಿ ಇಳಿತಾ ಅಂತ ಸುಮ್ಮನೆ ಅವ್ರ ಕೈ ಮೇಲೆ ಒಂದು ರೆಡ್ ಗೆರೆ ಎಳಿ. ಒಂದು 5 ನಿಮಿಷದಲ್ಲಿ ಅವ್ರು ಊಟ ಆರಾಮಾಗಿ ಮಾಡಕ್ ಶುರು ಮಾಡ್ತಾರೆ. ಬಹಳ ಪ್ರಭಾವ ಬೀರುತ್ತೆ, ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಮಕ್ಕಳು ಹಿಂಗೇನಾದ್ರು ಆದ್ರೆ ಸ್ವಲ್ಪ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ, ಸ್ವಲ್ಪ ಏಜ್ಡ್ ಪರ್ಸನ್ ಇರ್ತಲ್ಲ, ಅವರಿಗೆ ಸ್ವಲ್ಪ ಈ ಡೈರೆಕ್ಷನ್ ಅನ್ನ ಕೊರತೆ ಇರುತ್ತೆ. ಅನ್ನನಾಳದಲ್ಲಿ ಇಳಿಯೋದಿಲ್ಲ ಅನ್ನ ಅಂತವ್ರಿಗೆ ನೀವು ಇದನ್ನ ಹಾಕಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನನಗೆ ಈ ನಂಬರಿಗೆ ವಾಟ್ಸಪ್ ಮೂಲಕ ಕಳಿಸಿ, ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಕೇವಲ 101 ರೂಪಾಯಿ ಚಾರ್ಜ್ ಮಾಡ್ತೀನಿ. ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.